ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಕೆ ವಿ ಶ್ರೀನಿವಾಸ್, ಸಹಾಯಕ ಪ್ರಾಧ್ಯಾಪಕರು, ರಾಜಶಾಸ್ತ್ರ ವಿಭಾಗ, GFDC ಮಾವು. ಪ್ರಥಮ ವರ್ಷದ BA ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ನಲ್ಲಿ ರಾಜಶಾಸ್ತ್ರವನ್ನು ಅಧ್ಯಯನ ಮಾಡುವ ವಿಧಾನಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಆನ್ಲೈನ್ ಕ್ಲಾಸಲ್ಲಿ ಮತ್ತು PPT ಮಾಹಿತಿ ಕೊಡುವುದು. ರಾಜಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡತಕ್ಕಂಥ ವಿಧಾನಗಳಲ್ಲಿ ಅನೇಕ ವಿಧಾನಗಳು ಬರುತ್ತವೆ. ಅದರಲ್ಲಿ ಮೌಲ್ಯದ ವಿಧಾನ, ಐತಿಹಾಸಿಕ ವಿಧಾನ, ವರ್ತನ ವಿಧಾನ ಮತ್ತು ಉತ್ತರ ವರ್ತನ ವಿಧಾನ. ಇವತ್ತು ನಾವು ರಾಜಶಾಸ್ತ್ರವನ್ನು ಅಧ್ಯಯನ ಮಾಡುವ ವಿಧಾನಗಳಲ್ಲಿ ಮೌಲ್ಯಧಾರಿತ ವಿಧಾನ, ನಾರ್ಮಟಿವ್ ಅಪ್ರೋಚ್, ಈ ವಿಚಾರವನ್ನು ಕುರಿತು ಈಗ ಸಂಕ್ಷಿಪ್ತವಾಗಿ ಮಾತನಾಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಈ ಕಲಿಕೆಯ ಉದ್ದೇಶಗಳು: ಟು ಲರ್ನ್ ದ ಫೌಂಡೇಶನ್ಸ್ ಫಾರ್ ಪೊಲಿಟಿಕಲ್ ರಿಸರ್ಚ್, ರಾಜಕೀಯ ಸಂಶೋಧನೆಗೆ ಒಂದು ಭದ್ರ ಅಡಿಪಾಯವನ್ನು ರೂಪಿಸುವುದು. ಸೆಕೆಂಡ್ ಒನ್, ಟು ಅಂಡರ್ಸ್ಟ್ಯಾಂಡ್ ಪ್ರಾಕ್ಟಿಕಲ್ ರೂಲ್ಸ್, ಪ್ರಾಯೋಗಿಕ ವಿವರಗಳನ್ನು ಅರ್ಥ ಮಾಡಿಕೊಳ್ಳುವುದು. ನಂಬರ್ 3, ಟು ಲರ್ನ್ ಡಿಡಕ್ಟಿವ್ ಫ್ಯಾಕ್ಟ್ಸ್, ಇನ್ಸೆಂಟಿವ್ ಪ್ರಿನ್ಸಿಪಲ್ಸ್, ಪತ್ಯೇದಾರ ಸಂಗತಿಗಳನ್ನು, ಸೂಕ್ಷ್ಮವಾದ ತತ್ವಗಳನ್ನು ಕಲಿಯಬೇಕು ಅವಶ್ಯ. ಮೀನಿಂಗ್ ಆಫ್ ನಾರ್ಮಟಿವ್ ಅಪ್ರೋಚ್, ನಾರ್ಮಟಿವ್ ಅಪ್ರೋಚ್ನ ಅರ್ಥವಾಗಿ ನಾವು ಸಂಕ್ಷಿಪ್ತವಾಗಿ ಮಾತಾಡೋಣ. ರಾಜಶಾಸ್ತ್ರ ಅಧ್ಯಯನ ಮಾಡುವ ಬಗ್ಗೆ ಈಗ ಮತ್ತೊಂದು ಜನಪ್ರಿಯವಾದ ವಿಧಾನ ಅಂತ ನಾವು ಹೇಳಬಹುದು. ಈ ವಿಧಾನವನ್ನು ಮೊಟ್ಟಮೊದಲವರೆಗೆ ಜನಪ್ರಿಯ ಮಾಡಿದಂತಹ ರಾಜಕೀಯ ಚಿಂತಕರು ಹೇರಿಯೋ ಹಾರ್ಸ್, ಎಜೆಲಾಸಿ ಮೊದಲಾದ ಚಿಂತಕರು ತಮ್ಮ ರಾಜಕೀಯ ವಿದ್ಯಮಾನಗಳ ರಾಜಕೀಯ ಚಿಂತನೆಗಳನ್ನು ಅಧ್ಯಯನ ಮಾಡುವಾಗ ಈ ಮೌಲ್ಯಧಾರಿತ ವಿಧಾನವನ್ನು ಬೇಸರಿಗೆ ಇಟ್ಟುಕೊಂಡು ಅಧ್ಯಯನ ಮಾಡ್ತಾರೆ. ಈ ವಿಧಾನ ಹೇಗೆ ಅಧ್ಯಯನ ಮಾಡೋದು ಅಂದರೆ, ಅಸಮರ್ಪಕವಾದ ಅಥವಾ ಸರಿ ಇಲ್ಲದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನು ಸರಿಯಾಗಿ ಸಮರ್ಪಕವಾಗಿರುವಂತೆ ಮಾಡುವ ಮೂಲ ಉದ್ದೇಶವನ್ನು ಈ ಸಿದ್ಧಾಂತ ಒಳಗೊಂಡಿದೆ. ಮೌಲ್ಯಧಾರಿತ ವಿಧಾನ ಪ್ರತಿಪಾದಕರು ಮೂಲಭೂತವಾಗಿ ರಾಜಕೀಯ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಸೌಹಾರ್ದತೆ, ಸ್ಥಿರತೆ ಮತ್ತು ಐಕ್ಯತೆಯನ್ನು ರಾಜಕೀಯ ಜೀವನದಲ್ಲಿ ತರಲು ಪ್ರಾಮಾಣಿಕ ಪ್ರಯತ್ನವನ್ನು ಪಡೆದರು. ರಾಜಕೀಯ ವಿಜ್ಞಾನ ಸಿದ್ಧಾಂತದಲ್ಲಿನ ಈ ವಿಧಾನ ಸಮಾಜದಲ್ಲಿ ಏನಾಗಬೇಕು ಎಂದು ನೋಡಲು ಕೇಳುತ್ತದೆ. ಈ ಮೌಲ್ಯಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಸರ್ಕಾರದ ರಾಜ್ಯ ಮತ್ತು ವ್ಯವಸ್ಥೆಯ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಲು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯುವ ದಿಕ್ಕಿನಲ್ಲಿ ಈ ವಿಧಾನ ಪ್ರಾರಂಭಿಸಿದೆ. ಮೌಲ್ಯಧಾರಿತ ವಿಧಾನವಾಗಿರತಕ್ಕಂಥ ಸಂಕ್ಷಿಪ್ತವಾಗಿ ಇದರ ಗುಣಗಳ ಬಗ್ಗೆ ನಾವು ಮಾತನಾಡೋಣ. ರಾಜಕೀಯ ವಿಜ್ಞಾನದ ಪ್ರಾಮಾಣಿಕ ವಿಜ್ಞಾನವು ಒಂದು ಪ್ರಮುಖ ತತ್ವಗಳು ಅಥವಾ ಮಾನದಂಡಗಳನ್ನು ಇಟ್ಟುಕೊಂಡು ಪ್ರಾರಂಭವಾಗುತ್ತದೆ ಮತ್ತು ಈ ತತ್ವಗಳು ಅಥವಾ ರಾಜಕೀಯ ವಾಸ್ತವಿಕತೆಯನ್ನು ಅಧ್ಯಯನ ಮಾಡುತ್ತದೆ. ಸೆಕೆಂಡ್, ಇದು ರಾಜಕೀಯ ದೃಢವಾಗಿ ಒಂದು ದೃಷ್ಟಿಕೋನಕ್ಕೆ ಲಗತ್ತಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಒಂದು ಈ ದೃಷ್ಟಿಕೋನವನ್ನು ಪ್ರಯೋಜಿಸುತ್ತದೆ. ಗ್ರೀಕಿನಲ್ಲಿ ಸಾಧಾರಣ ವಿಧಾನವನ್ನು ಅಭಿವೃದ್ಧಿಪಡಿಸಲಾಯಿತು. ಈ ವಿಧಾನವನ್ನು ಮತ್ತು ರಾಜಕೀಯ ಸಂಶೋಧನೆಗೆ ಈ ವಿಧಾನವನ್ನು ಅನಿವಾರ್ಯವಾಗಿ ಬಳಸಲಾಗುತ್ತದೆ.
ಮೌಲ್ಯದ ಸಕಾರಾತ್ಮಕ ಅಂಶಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಾವು ಅಧ್ಯಯನ ಮಾಡೋದಾದರೆ ಇದು ಮೌಲ್ಯವಾದ ವಿಧಾನವಾಗಿದೆ. ಇದು ಮೌಲ್ಯಗಳಿಗೆ ಅತಿ ಹೆಚ್ಚು ಕಾರಣವಾಗಿದೆ. ಇದು ಮೌಲ್ಯಗಳು ಸಮಾಜದಲ್ಲಿ ಹಿರಿಯರ ವಿಚಾರಗಳ ಬಗ್ಗೆ ಹೇಳುತ್ತದೆ. ಇದು ಸಮಾಜದಲ್ಲಿ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬುದರ ಬಗ್ಗೆ ಸ್ಪಷ್ಟಪಡಿಸುತ್ತದೆ. ಮತ್ತೊಂದು ರಾಜಕೀಯ ವಿಜ್ಞಾನಿ ಸಹ ಇತಿಹಾಸದ ಸಾಮಾನ್ಯ ವಿಧಾನದಲ್ಲಿ ಅಧ್ಯಯನ ಮಾಡುತ್ತಾನೆ. ಮತ್ತೊಂದು ಈ ವಿಧಾನದ ಬೆಂಬಲಿಗರು ಪ್ರಾಚೀನ ಮತ್ತು ಆಧುನಿಕ ರಾಜಕೀಯ ತತ್ವಜ್ಞಾನಿಗಳನ್ನು ಹೊಂದಿದೆ. ಮತ್ತೊಂದು ಔಪಚಾರಿಕ ರಚನೆಗಳ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ವಿಧಾನಗಳು ಸಂಬಂಧಿಸಿದೆ. ಮತ್ತೊಂದು ರಾಜಕೀಯ ಸಂಘಟನೆಗಳು ಹೇಗೆ ಇರಬೇಕು ಎಂಬುದರ ಬಗ್ಗೆ ಈ ವಿಧಾನ ಸ್ಪಷ್ಟಪಡಿಸುತ್ತದೆ. ಈ ವಿಧಾನದಲ್ಲಿರತಕ್ಕಂಥ ಸಕಾರಾತ್ಮಕ ಗುಣಗಳ ಬಗ್ಗೆ ನಾವು ಅಧ್ಯಯನ ಮಾಡೋದು. ಈ ವಿಧಾನ ಎಷ್ಟೇ ಒಳ್ಳೆಯ ಮೌಲ್ಯಗಳು ಒಳ್ಳೆಯ ಗುಣಗಳ ಹೊಂದಿದ್ದರೂ ಕೂಡ ಈ ವಿಧಾನ ಸಂಪೂರ್ಣವಾದ ದೋಷಯುಕ್ತವಾಗಿಲ್ಲ. ಬಹುತೇಕ ಆಧುನಿಕ ವೈಜ್ಞಾನಿಕ ಚಿಂತಕರು ಮೌಲ್ಯದ ವಿಧಾನವನ್ನು ನೇರವಾಗಿ ಟೀಕೆ ಮಾಡುತ್ತಾರೆ. ನೋಡೋಣ ಆ ಟೀಕೆಗಳು ಯಾವ ರೀತಿ ಇಲ್ಲ. ಈ ವಿಧಾನ ವಾಸ್ತವಿಕತೆ ಬಗ್ಗೆ ಡೇಟಾ ಅಥವಾ ಅಂಕಿಅಂಶಗಳು ನೀಡುವುದಿಲ್ಲ. ಮೌಲ್ಯದ ವಿಧಾನ ಕೇವಲ ಆದರ್ಶಗಳಿಗೆ ಮತ್ತು ಮೌಲ್ಯಗಳಿಗೆ ನೈತಿಕ ಅಂಶಗಳಿಗೆ ಹೆಚ್ಚು ಒತ್ತಡ ಕೊಟ್ಟಿರುವುದಿಲ್ಲ. ಇದು ವಾಸ್ತವಿಕ ಅಥವಾ ಪ್ರಸ್ತುತ ಇರುವಂತಹ ನೈತಿಕತೆಗಳಿಗೆ ಹೆಚ್ಚು ಒತ್ತಡ ಕೊಡುವುದನ್ನು ಆಧುನಿಕ ವರದಿಗಳ ಚಿಂತನೆ. ಎರಡನೇದು ಯಾವುದೇ ಅಂತರ ಶಿಕ್ಷಣ ಅಧ್ಯಯನ ಅಂದರೆ ಮನೋವಿಜ್ಞಾನ, ಮಾನವಶಾಸ್ತ್ರ, ಭೌಗೋಳಿಕತೆ, ಸಮಾಜಶಾಸ್ತ್ರ ಇತ್ಯಾದಿಗಳನ್ನು ಅಧ್ಯಯನ ಮಾಡುವುದಿಲ್ಲ. ಇದು ನಂಬಿಕೆ. ಮತ್ತೊಂದು ಇದು ಜನರ ರಾಜಕೀಯ ನಡವಳಿಕೆಯನ್ನು ಅಧ್ಯಯನ ಮಾಡುವುದಿಲ್ಲ. ನೇರವಾಗಿ ಪ್ರಥಮವಾದಿಗಳು ಅದು ಉತ್ತರವಾದಿಗಳು ಈ ವಿಧಾನವನ್ನು ನೇರವಾಗಿ ಏಕಪಟ್ಟಿಕೆ ಮಾಡುತ್ತದೆ. ಇದು ಮಾನವನ ನಡತೆಯನ್ನ ಮಾನವನ ನಡವಳಿಕೆಯನ್ನು ವರ್ತನೆಗಳನ್ನು ಅಧ್ಯಯನ ಮಾಡುವುದಿಲ್ಲ. ಭವಿಷ್ಯದ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಎಂಬುದರ ಬಗ್ಗೆ ಇದು ಮಾಹಿತಿ ಕೊಡಲ್ಲ. ಇದು ಕೇವಲ ರಾಜಕೀಯ ಸಂಸ್ಥೆಗಳು ಹೇಗಿತ್ತು ಅನ್ನೋದರ ಬಗ್ಗೆ ಮಾತನಾಡುವುದರಿಂದ ಭವಿಷ್ಯದ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು, ಅದು ಹೇಗೆ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ಈ ವಿಧಾನ ಯಾವ ಗಮನವನ್ನು ಏನಿದೆ. ಮೌಲ್ಯದ ವಿಧಾನ ಎಷ್ಟೇ ಟೀಕೆಗಳನ್ನು ಕೂಡ ರಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಲ್ಲಿ ಅದರದೇ ಭಾಗವನ್ನು ಮಾತನ್ನು ವಹಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಅಪರಿಪೂರ್ಣವಾಗಿರ್ತಕ್ಕಂಥ ಅಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ಚಿಂತನೆಗಳ ಹೊಸ ರೂಪವನ್ನು ಇದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸೌಹಾರ್ದತೆ, ಸಹಿಷ್ಣುತೆ, ಐಕ್ಯತೆಯ ಸ್ಥಿರತೆಯನ್ನು ಕಾಪಾಡುವುದಕ್ಕೆ ಈ ವಿಧಾನ ಪ್ರಾಮಾಣಿಕ ಪ್ರಯತ್ನಿಸುತ್ತದೆ. ಪ್ರಾಚೀನ ರಾಜಕೀಯ ಚಿಂತಕರು ಪ್ಲೇಟೋ, ಸಾಕ್ರೆಟಿಸ್ ಮೊದಲಾದ ಹೆಸರಾಂತ ರಾಜಕೀಯ ಚಿಂತಕರು ಈ ವಿಧಾನವನ್ನು ನಮ್ಮ ಚಿಂತನೆಗಳಲ್ಲಿ ಬಳಸಿಕೊಳ್ಳಲು ಕಾಣಬಹುದು. ಉಪಸಂಹಾರಕ್ಕೆ ಬಂದಾಗ ಈ ವಿಧಾನ ರಾಜಶಾಸ್ತ್ರ ಅಧ್ಯಯನ ಮಾಡೋದ್ರಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಹಾಕಿದ್ದು. ರಾಜಶಾಸ್ತ್ರವನ್ನು ಮೌಲ್ಯಗಳ ಆಧಾರದ ಮೇಲೆ, ಆದರ್ಶಗಳ ಆಧಾರದ ಮೇಲೆ ಅಧ್ಯಯನ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ. ಇದು ರಾಜಶಾಸ್ತ್ರ ವಿಕಾಸ ಆಗುವುದರಲ್ಲಿ, ರಾಜಶಾಸ್ತ್ರ ಬೆಳವಣಿಗೆ ಆಗುವುದರಲ್ಲಿ, ಜಗತ್ತು ಹೇಗೆ ಇರಬೇಕು, ಮೌಲ್ಯಗಳು ತೋರಿಸುವುದರ ಮೇಲೆ ಹೇಗೆ ನಿಯಂತ್ರಣ ಆಗಬೇಕು, ಮೌಲ್ಯಗಳ ಆಧಾರದ ಮೇಲೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಇದು ಈ ಒಂದು ಮೌಲ್ಯದ ಬಗ್ಗೆ ವಿಧಾನ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿದೆ. ಈ ವಿಧಾನ ರಾಜಶಾಸ್ತ್ರವನ್ನು ಸುವ್ಯವಸ್ಥಿತವಾಗಿ, ಸಮಗ್ರವಾಗಿ, ಹಿಡಿಯಾಗಿ ಅಧ್ಯಯನ ಮಾಡುವುದಕ್ಕೆ, ಪರಿಪೂರ್ಣವಾಗಿ ಹಿಡಿಯಾಗಿ ಅಧ್ಯಯನ ಮಾಡುವುದಕ್ಕೆ ಹೆಚ್ಚು ಒತ್ತನ್ನು ಕೊಡುವುದಿಲ್ಲ. ಧನ್ಯವಾದಗಳು.